ಓಂ ಶಾಂತಿ. ಮುರುಳಿ ದಿನಾಂಕ 13/1/2019. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 10/4/84. ಪ್ರಭು ಪ್ರೀತಿ ಬ್ರಾಹ್ಮಣ ಜೀವನಕ್ಕೆ ಆಧಾರ ಆಗಿದೆ. ಇಂದು ಬಾಪ್ತಾದ ತಮ್ಮ ಸ್ನೇಹಿ ಮಕ್ಕಳನ್ನು ನೋಡುತ್ತಿದ್ದಾರೆ, ಸಹಯೋಗಿ ಆತ್ಮರನ್ನು ನೋಡುತ್ತಿದ್ದಾರೆ ಮತ್ತು ಸಹಜ ಯೋಗಿ ಆತ್ಮರನ್ನು ನೋಡುತ್ತಿದ್ದಾರೆ. ಎಲ್ಲರೂ ಯೋಗಿ ಆತ್ಮರಂತೂ ಆಗಿದ್ದೀರಾ. ಈ ರೀತಿ ಹೇಳಬಹುದು ತಾನೆ, ಈ ಸಭೆ ಯೋಗಿಗಳ ಸಭೆ ಆಗಿದೆ. ಎಲ್ಲರೂ ಯೋಗಿ ಆತ್ಮರು, ಅಂದರೆ ಪ್ರಭು ಪ್ರಿಯ ಆತ್ಮರು ಈ ಸಭೆಯಲ್ಲಿ ಕುಳಿತಿದ್ದೀರಾ. ಯಾರು ಪ್ರಭುವಿಗೆ ಪ್ರಿಯ ಆಗಿದ್ದಾರೋ ಅವರು ವಿಶ್ವಕ್ಕೂ ಕೂಡ ಪ್ರಿಯ ಆಗುತ್ತಾರೆ. ಎಲ್ಲರಿಗೂ ಇದೇ ಆತ್ಮಿಕ ನಶೆ, ಆತ್ಮಿಕ ಸ್ಥಿತಿ ಮತ್ತು ಆತ್ಮಿಕ ಅಭಿಮಾನ ಸದಾ ಇರುತ್ತದೆ ತಾನೆ. ನಾವು ಪರಮಾತ್ಮನಿಗೆ ಪ್ರಿಯ ಆದಂತಹ ಮಕ್ಕಳು, ಭಗವಂತನಿಗೆ ಪ್ರಿಯ ಆಗಿರುವ ಮಕ್ಕಳಾದ ನಾವು ಜಗತ್ತಿಗೆ ಪ್ರಿಯ ಆಗಿದ್ದೇವೆ. ಕೇವಲ ಒಂದು ಗಳಿಗೆ, ಅರ್ಧ ಗಳಿಗೆ ಪರಮಾತ್ಮನ ದೃಷ್ಟಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು, ಅರ್ಧ ಗಳಿಗೆ ಆದರೂ ಪರಮಾತ್ಮನ ದೃಷ್ಟಿ ನನ್ನ ಮೇಲೆ ಬೀಳಲಿ ಎಂದು ಭಕ್ತರು ಪರಮಾತ್ಮನ ಒಂದು ಗಳಿಗೆಯ ದೃಷ್ಟಿಗೋಸ್ಕರ ಬಾಯಾರಿದ್ದಾರೆ ಮತ್ತು ಒಂದು ಅರ್ಧ ಗಳಿಗೆಯ ದೃಷ್ಟಿ ಪ್ರಾಪ್ತಿಯಾಗುವುದೇ ಮಹಾನತೆ ಎಂದು ಭಕ್ತರು ತಿಳಿದುಕೊಂಡಿದ್ದಾರೆ. ಆದರೆ ನೀವು ಈಶ್ವರನ ಪ್ರೀತಿಗೆ ಪಾತ್ರರಾಗಿದ್ದೀರಾ, ಪ್ರಭು ಪ್ರಿಯ ಆತ್ಮರಾಗಿದ್ದೀರಾ. ಅಂದ ಮೇಲೆ ನಿಮ್ಮ ಭಾಗ್ಯ ಎಷ್ಟೊಂದು ಮಹಾನ್ ಆಗಿದೆ. ಇಂದು ಪ್ರತಿಯೊಂದು ಆತ್ಮ ಬಾಲ್ಯದಿಂದ ತನ್ನ ಮೃತ್ಯು ಬರುವವರೆಗೂ ಏನನ್ನು ಬಯಸುತ್ತದೆ? ಬುದ್ಧಿಹೀನ ಮಕ್ಕಳೂ ಕೂಡ ಜೀವನದಲ್ಲಿ ಪ್ರೀತಿಯನ್ನು ಬಯಸುತ್ತಾರೆ. ಧನವನ್ನು ನಂತರ ಇಷ್ಟಪಡುತ್ತಾರೆ. ಧನ ಎಲ್ಲರಿಗೂ ಬೇಕು, ಆದರೆ ಧನದ ಇಚ್ಛೆ ಎರಡನೇ ಇಚ್ಛೆ ಆಗಿದೆ. ಆದರೆ ಮೊದಲನೇ ಇಚ್ಛೆ ಎಲ್ಲರದ್ದೂ ಪ್ರೀತಿಯಾಗಿದೆ. ಎಲ್ಲರೂ ಮೊದಲು ಪ್ರೀತಿಯನ್ನು ಬಯಸುತ್ತಾರೆ. ಪ್ರೀತಿ ಇಲ್ಲ ಅಂದರೆ ಜೀವನದಲ್ಲಿ ಇದ್ದರೂ ಕೂಡ ಜೀವನ ನಿರಾಸೆಯ ಜೀವನ ಎಂದು ಅನುಭವ ಮಾಡುತ್ತಾರೆ. ರಸವೇ ಇಲ್ಲದಂತಹ ಬೇರಸ ಜೀವನ ಎಂದು ಅನುಭವ ಮಾಡುತ್ತಾರೆ. ಆದರೆ ನೀವು ಸರ್ವ ಆತ್ಮರು ಪರಮಾತ್ಮನ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ. ನಿಮಗೆ ಪರಮಾತ್ಮನ ಪ್ರೀತಿ ಸಿಕ್ಕಿದೆ. ನೀವು ಪರಮಾತ್ಮನಿಗೆ ಪ್ರಿಯ ಆಗಿದ್ದೀರಾ. ಇದಕ್ಕಿಂತ ದೊಡ್ಡ ವಸ್ತು ಬೇರೆ ಏನಾದರೂ ಇದೆಯೇನು? ಪ್ರೀತಿ ಇದ್ದರೆ ಜಗತ್ತೇ ಇದ್ದಂತೆ, ಪ್ರೀತಿ ಇದ್ದರೆ ಜೀವ ಇದ್ದಂತೆ. ಪ್ರೀತಿ ಇಲ್ಲ ಅಂದರೆ ಜಗತ್ತೇ ಇಲ್ಲ, ಪ್ರೀತಿ ಇಲ್ಲ ಅಂದರೆ ಜೀವನವೇ ಇಲ್ಲ. ಪ್ರೀತಿ ಪ್ರಾಪ್ತಿ ಆಗುವುದು ಅಂದರೆ ಜಗತ್ತೇ ಸಿಕ್ಕಂತೆ. ಇಂತಹ ಪ್ರೀತಿಯನ್ನು ನಾನು ಪಡೆದುಕೊಂಡಂತಹ ಶ್ರೇಷ್ಠ ಭಾಗ್ಯಶಾಲಿ ಎಂದು ಅನುಭವ ಮಾಡುತ್ತಿದ್ದೀರಾ. ಜಗತ್ತಿನವರು ಈ ಸತ್ಯ ಪ್ರೀತಿಗೋಸ್ಕರ ಬಾಯಾರಿದ್ದಾರೆ, ಒಂದು ಹನಿ ಪ್ರೀತಿಗೋಸ್ಕರ ಬಾಯಾರಿದ್ದಾರೆ. ಮತ್ತು ಮಕ್ಕಳಾದ ನಿಮಗೆ ಪರಮಾತ್ಮನ ಪ್ರೀತಿ ನಿಮ್ಮ ಆಸ್ತಿಯಾಗಿದೆ. ಪರಮಾತ್ಮನ ಪ್ರೀತಿಯಲ್ಲೇ ಪಾಲನೆಯನ್ನು ಪಡೆದುಕೊಳ್ಳುತ್ತಿದ್ದೇವೆ, ಪರಮಾತ್ಮನ ಪ್ರೀತಿಯಲ್ಲೇ ಬೆಳೆಯುತ್ತಿದ್ದೇವೆ. ಅಂದರೆ ಬ್ರಾಹ್ಮಣ ಜೀವನದಲ್ಲಿ ಪರಮಾತ್ಮನ ಪ್ರೀತಿಯ ಆಧಾರದಿಂದ ಮುಂದುವರಿಯುತ್ತಿದ್ದೇವೆ. ಈ ರೀತಿ ಅನುಭವ ಮಾಡುತ್ತೀರಾ ತಾನೆ. ಪ್ರೀತಿಯ ಸಾಗರನಲ್ಲಿ ಲವಲೀನರಾಗಿ ಇರುತ್ತೀರೋ ಅಥವಾ ಕೇವಲ ಪ್ರೀತಿಯ ಬಗ್ಗೆ ಕೇಳಿದ್ದೇವೆ ಮತ್ತು ತಿಳಿದುಕೊಂಡಿದ್ದೇವೆ ಎಂದು ಹೇಳುತ್ತೀರೋ? ಅಂದರೆ ಸಾಗರನ ದಡದಲ್ಲಿ ನಿಂತು ಕೇವಲ ಸಾಗರವನ್ನು ನೋಡುವಂತವರು, ಸಾಗರದ ಬಗ್ಗೆ ಯೋಚಿಸುವಂತವರು ಆಗಿದ್ದೀರೇನು? ಕೇವಲ ಪ್ರೀತಿಯ ಬಗ್ಗೆ ತಿಳಿದುಕೊಳ್ಳುವುದು ಅಥವಾ ಪ್ರೀತಿಯ ಬಗ್ಗೆ ಕೇಳುವುದು ಅಂದರೆ ಪ್ರೀತಿಯ ಸಾಗರನ ದಡದಲ್ಲಿ ಬಂದು ನಿಂತುಕೊಂಡಂತೆ. ಪ್ರೀತಿಯ ಸಾಗರನನ್ನು ಒಪ್ಪಿಕೊಳ್ಳುವುದು, ಆ ಪ್ರೀತಿಯ ಸಾಗರನಲ್ಲಿ ಸಮಾವೇಶ ಆಗುವುದು ಅಂದರೆ ಇದು ಪ್ರೇಮದ ಸಾಗರನಲ್ಲಿ ಲವಲೀನ ಆಗುವುದಾಗಿದೆ. ಪ್ರಭುವಿಗೆ ಪ್ರಿಯರಾಗಿ
ಪ್ರೀತಿಯ ಸಾಗರನಲ್ಲಿ ಸಮಾವೇಶ ಆಗುವುದು, ಲೀನ ಆಗುವುದು, ಈ ಅನುಭವವನ್ನು ನೀವು ಮಾಡದಿದ್ದರೆ ಈಗ ಪ್ರಭು ಪ್ರೀತಿಗೆ ಪಾತ್ರರಾದ ನಂತರವೂ ಕೂಡ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದರಿಂದ ಬಾಯಾರಿದ ಆತ್ಮರಾಗಿ ಉಳಿದುಕೊಂಡು ಬಿಡುತ್ತೀರಾ. ಪರಮಾತ್ಮನ ಬಳಿ ಬಂದು ಬಾಯಾರಿದ ಆತ್ಮರಾಗಿ ವಾಪಸ್ ಹೋಗುವುದಕ್ಕೆ ಏನೆಂದು ಕರೆಯಬೇಕು? ಯೋಚಿಸಿ. ನಿಮ್ಮನ್ನು ಯಾರು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ? ಯಾರಿಗೆ ನೀವು ಪ್ರಿಯ ಆಗಿದ್ದೀರಾ? ಯಾರ ಪಾಲನೆಯಲ್ಲಿ ಬೆಳೆಯುತ್ತಿದ್ದೀರಾ? ಆಗ ಏನಾಗುತ್ತದೆ? ಸದಾ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿ ಇರುವ ಕಾರಣ ಸಮಸ್ಯೆ ಅಥವಾ ಯಾವುದೇ ಪ್ರಕಾರದ ಏರುಪೇರಿನ ಪ್ರಭಾವ ನಿಮ್ಮ ಮೇಲೆ ಆಗಲು ಸಾಧ್ಯ ಇಲ್ಲ. ಸದಾ ವಿಘ್ನ ವಿನಾಶಕರು, ಸಮಾಧಾನ ಸ್ವರೂಪರು, ಮಾಯಾಜೀತರು ನಾವು ಎಂದು ಅನುಭವ ಮಾಡುತ್ತೀರಾ. ಕೆಲವು ಮಕ್ಕಳು ಹೇಳುತ್ತಾರೆ, ಜ್ಞಾನದ ಆಳವಾದ ಮಾತು ನೆನಪಿಗೆ ಇರುವುದಿಲ್ಲ. ಆದರೆ ಒಂದು ಮಾತು ಸದಾ ನೆನಪಿಗೆ ಇರುತ್ತದೆ. ಅದು ನಾನು ಪರಮಾತ್ಮನಿಗೆ ಪ್ರಿಯ ಆಗಿದ್ದೇನೆ ಅನ್ನುವ ಮಾತು. ಪರಮಾತ್ಮನ ಪ್ರೀತಿಗೆ ಅಧಿಕಾರಿ ಆಗಿದ್ದೇನೆ ಅನ್ನುವ ಮಾತು. ಈ ಒಂದು ಸ್ಮೃತಿಯಿಂದ ಸದಾ ಸಮರ್ಥರಾಗಿ ಬಿಡುತ್ತೀರಾ. ಇದಂತೂ ಸಹಜ ತಾನೆ? ಅಥವಾ ಇದನ್ನೂ ಮರೆತು ಬಿಡುತ್ತೀರೋ? ಪ್ರೀತಿಯ ಸಾಗರನ ಪ್ರೀತಿಗೆ ಅಧಿಕಾರಿ ಆತ್ಮ ಅನ್ನುವುದನ್ನು ಮರೆತು ಬಿಟ್ಟರೆ ಮರೆಸುವ ಈ ಆಟದಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಡುತ್ತೀರಾ. ಮರೆಸುವ ಆಟದಲ್ಲಿ ಸಿಕ್ಕಿಕೊಂಡಂತೆ. ಕೇವಲ ಈ ಒಂದು ಮಾತು ನಿಮ್ಮನ್ನು ಸರ್ವ ಪ್ರಾಪ್ತಿಗೆ ಅಧಿಕಾರಿಯನ್ನಾಗಿ ಮಾಡುವಂತದ್ದಾಗಿದೆ. ಅಂದ ಮೇಲೆ ಸದಾ ಈ ಮಾತನ್ನು ನೆನಪಿಟ್ಟುಕೊಳ್ಳಿ, ಅನುಭವ ಮಾಡಿ. ನಾನು ಪ್ರಭು ಪ್ರಿಯ ಆತ್ಮ, ಜಗತ್ತಿಗೆ ಪ್ರಿಯ ಆಗಿದ್ದೇನೆ. ತಿಳಿಯಿತೆ? ಇದಂತೂ ಸಹಜ ತಾನೆ? ಒಳ್ಳೆಯದು. ಬಹಳಷ್ಟು ಜ್ಞಾನವನ್ನು ಕೇಳಿದ್ದೀರಾ. ಈಗ ಪ್ರೀತಿಯ ಸಾಗರನಲ್ಲಿ ಸಮಾವೇಶ ಆಗಬೇಕು. ಸಮಾವೇಶ ಆಗುವುದು ಅಂದರೆ ತಂದೆಯ ಸಮಾನ ಆಗುವುದಾಗಿದೆ. ತಿಳಿಯಿತೆ? ಎಲ್ಲಾ ಪ್ರಭು ಪ್ರೀತಿಗೆ ಪಾತ್ರರಾದಂತಹ ಮಕ್ಕಳಿಗೆ, ಸ್ನೇಹದಲ್ಲಿ ಸಮಾವೇಶ ಆಗಿರುವಂತಹ ಸರ್ವಶ್ರೇಷ್ಠ ಆತ್ಮರಿಗೆ, ಪ್ರೀತಿಯ ಪಾಲನೆಯ ಅಧಿಕಾರಿಗಳಾದಂತಹ ಸರ್ವ ಮಕ್ಕಳಿಗೆ, ಆತ್ಮಿಕ ನಶೆಯಲ್ಲಿ ಇರುವಂತಹ, ಆತ್ಮಿಕ ಅಭಿಮಾನದಲ್ಲಿ ಇರುವಂತಹ ಶ್ರೇಷ್ಠ ಆತ್ಮರಿಗೆ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ದಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಪಾರ್ಟಿಯ ಜೊತೆ ಅವ್ಯಕ್ತ ಬಾಪ್ದಾದರವರ ವಾರ್ತಾಲಾಪ. ಫಸ್ಟ್ ಪಾಯಿಂಟ್, ಎಲ್ಲರೂ ಸಹಜಯೋಗಿ ಆತ್ಮರಾಗಿದ್ದೀರಾ ತಾನೆ? ಸರ್ವ ಸಂಬಂಧದಿಂದ ತಂದೆಯನ್ನು ನೆನಪು ಮಾಡಿದಾಗ ಸರ್ವ ಸಂಬಂಧದ ನೆನಪು ಸಹಜಯೋಗಿಯನ್ನಾಗಿ ಮಾಡುತ್ತದೆ. ಎಲ್ಲಿ ಸಂಬಂಧ ಇದೆಯೋ ಅಲ್ಲಿ ನೆನಪು ಸಹಜ ಆಗಿದೆ. ನಾನು ಸಹಜಯೋಗಿ ಆತ್ಮ ಆಗಿದ್ದೇನೆ. ಈ ಸ್ಮೃತಿ ಸರ್ವ ಸಮಸ್ಯೆಗಳನ್ನು ಸಹಜವಾಗಿ ಸಮಾಪ್ತಿ ಮಾಡಿಬಿಡುತ್ತದೆ. ಏಕೆಂದರೆ ಸಹಜಯೋಗಿ ಅಂದರೆ ಸದಾ ತಂದೆಯ ಜೊತೆಗಿರುವಂತವರು, ಸದಾ ತಂದೆಯ ಜೊತೆಗಾರರಾಗಿ ಇರುವಂತವರು. ಎಲ್ಲಿ ಸರ್ವಶಕ್ತಿವಂತ ತಂದೆ ಜೊತೆಗಾರ ಆಗಿದ್ದಾರೆ, ಎಲ್ಲಿ ಸರ್ವಶಕ್ತಿಗಳು ಜೊತೆಗಿದೆ, ಅಲ್ಲಿ ಸಮಸ್ಯೆ ಸಮಾಧಾನದ ರೂಪದಲ್ಲಿ ಪರಿವರ್ತನೆ ಆಗಿಬಿಡುತ್ತದೆ. ಯಾವುದೇ ಸಮಸ್ಯೆ ಬಂದರೆ ನಾವು ಹೇಳಬೇಕು, ಬಾಬಾ ಆ ಸಮಸ್ಯೆಯ ಬಗ್ಗೆ ನಿಮಗೆ ಗೊತ್ತು, ಆ ಸಮಸ್ಯೆಗೆ ಗೊತ್ತು, ನನಗೆ ಆ ಸಮಸ್ಯೆಯ ಬಗ್ಗೆ ಚಿಂತೆ ಇಲ್ಲ ಎಂದು. ಈ ರೀತಿ ಸಂಬಂಧದ ಅಧಿಕಾರದಿಂದ ಸಮಸ್ಯೆ ಸಮಾಪ್ತಿಯಾಗಿ ಹೋಗಿಬಿಡುತ್ತದೆ. ಸಮಸ್ಯೆ ಬಂದಾಗ ಈಗ ನಾನು ಏನು ಮಾಡಲಿ ಅಲ್ಲ, ಬಾಬಾ ಸಮಸ್ಯೆಯ ಬಗ್ಗೆ ನಿಮಗೆ ಗೊತ್ತು, ಆ ಸಮಸ್ಯೆಗೆ ಗೊತ್ತು, ನಾನಂತೂ ಸಮಸ್ಯೆಯಿಂದ ಭಿನ್ನ ತಂದೆಗೆ ಪ್ರಿಯ ಆದಂತಹ ಮಗು ಆಗಿದ್ದೇನೆ ಎಂದು ತಿಳಿದುಕೊಳ್ಳಿ. ಆಗ ಸಂಪೂರ್ಣ ಹೊರೆ ತಂದೆಯ ಮೇಲೆ ಇರುತ್ತದೆ ಮತ್ತು ನೀವು ಹಗುರರಾಗಿ ಬಿಡುತ್ತೀರಾ. ಯಾವಾಗ ಸ್ವಯಂ ಹಗುರರಾಗುತ್ತೀರೋ ಆಗ ಎಲ್ಲಾ ಮಾತುಗಳೂ ಕೂಡ ಹಗುರ ಆಗಿಬಿಡುತ್ತದೆ.
ಸ್ವಲ್ಪ ಜಾಸ್ತಿ ಯೋಚನೆ ಮಾಡಿದರೂ ಕೂಡ ತಲೆ ಭಾರ ಆಗುತ್ತದೆ, ಚಿಂತೆ ಜಾಸ್ತಿ ಆಗುತ್ತದೆ, ಮಾತುಗಳ ಭಾರ ಜಾಸ್ತಿ ಆಗುತ್ತದೆ. ಅದಕ್ಕೋಸ್ಕರ ನಾನು ಹಗುರ ಆಗಿದ್ದೇನೆ, ನಾನು ಸಮಸ್ಯೆಯಿಂದ ಭಿನ್ನ ಆಗಿದ್ದೇನೆ ಎಂದು ತಿಳಿದುಕೊಂಡಾಗ ಎಲ್ಲಾ ಮಾತುಗಳಿಂದ ಹಗುರ ಆಗಿ ಇರುತ್ತೀರಾ. ಇದು ವಿಧಿಯಾಗಿದೆ. ಈ ವಿಧಿಯಿಂದ ಸಿದ್ಧಿ ಪ್ರಾಪ್ತಿಯಾಗುತ್ತದೆ. ಹಳೆಯ ಜನ್ಮದ ಲೆಕ್ಕಾಚಾರ ಚುಕ್ತ ಆಗುತ್ತಿದ್ದರೂ ಕೂಡ ಹಳೆಯ ಜನ್ಮದ ಲೆಕ್ಕಾಚಾರದ ಹೊರೆಯ ಅನುಭವ ನಿಮಗೆ ಆಗ ಆಗುವುದಿಲ್ಲ. ಈ ರೀತಿ ಸಾಕ್ಷಿಯಾಗಿ ನೋಡಿ ಮತ್ತು ಅನುಭವ ಮಾಡಿ ಹಳೆಯ ಲೆಕ್ಕ ಸಮಾಪ್ತಿಯಾಗುತ್ತಾ ಇದೆ ಮತ್ತು ವರ್ತಮಾನದ ಶಕ್ತಿಯಿಂದ ಸಾಕ್ಷಿಯಾಗಿ ಸಮಸ್ಯೆಯನ್ನು ನೋಡುತ್ತಿದ್ದೇನೆ. ಒಂದು ಕಡೆ ಜಮಾ ಆಗುತ್ತಾ ಇದೆ, ಇನ್ನೊಂದು ಕಡೆ ಹಳೆಯ ಖಾತೆ ಚುಕ್ತ ಆಗುತ್ತಾ ಇದೆ. ಜಮಾದ ಶಕ್ತಿಯಿಂದ ಚುಕ್ತ ಮಾಡಿಕೊಳ್ಳುವಂಥದ್ದು ಹೊರೆ ಎಂದು ಅನುಭವ ಆಗುವುದಿಲ್ಲ. ಅಂದ ಮೇಲೆ ಸದಾ ವರ್ತಮಾನವನ್ನು ನೆನಪಿಟ್ಟುಕೊಳ್ಳಿ. ಯಾವಾಗ ತಕ್ಕಡಿಯಲ್ಲಿ ಒಂದು ಕಡೆಯ ತೂಕ ಜಾಸ್ತಿ ಆಗುತ್ತಾ ಹೋಗುತ್ತದೆಯೋ ಇನ್ನೊಂದು ಕಡೆಯ ತೂಕ ಕಡಿಮೆ ಆಗುತ್ತಾ ಹೋಗುತ್ತದೆ, ಹಗುರ ಆಗುತ್ತಾ ಹೋಗುತ್ತದೆ. ಹಾಗೆ ವರ್ತಮಾನದ ಶಕ್ತಿ ಜಾಸ್ತಿ ಆದಾಗ ಹಳೆಯ ಲೆಕ್ಕಾಚಾರ ಕಡಿಮೆ ಆಗುತ್ತಾ ಹೋಗುತ್ತದೆ, ಹಗುರ ಆಗುತ್ತಾ ಹೋಗುತ್ತದೆ. ವರ್ತಮಾನದ ಪ್ರಾಪ್ತಿ ಸ್ವರೂಪರಾದಾಗ, ವರ್ತಮಾನದ ಪ್ರಾಪ್ತಿ ಸ್ವರೂಪ ಸ್ಥಿತಿಯನ್ನು ಸದಾ ನೆನಪಿಟ್ಟುಕೊಂಡಾಗ ಎಲ್ಲಾ ಹಳೆಯ ಲೆಕ್ಕ ಹಗುರ ಆಗಿಬಿಡುತ್ತದೆ. ಹಳೆಯ ಲೆಕ್ಕಾಚಾರವನ್ನು ಹಗುರ ಮಾಡಿಕೊಳ್ಳಲು ಇದೇ ಸಾಧನ ಆಗಿದೆ. ವರ್ತಮಾನವನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ. ವರ್ತಮಾನ ಇರುವುದೇ ಶಕ್ತಿಶಾಲಿಯಾಗಿದೆ. ವರ್ತಮಾನದ ಪ್ರಾಪ್ತಿಯನ್ನು ಸಮ್ಮುಖದಲ್ಲಿ ಇಟ್ಟುಕೊಳ್ಳಿ. ಆಗ ಎಲ್ಲವೂ ಸಹಜ ಆಗಿಬಿಡುತ್ತದೆ. ಹಳೆಯ ನೇಣಿನ ಸಮಾನ ಲೆಕ್ಕ ಮುಳ್ಳಿನ ಸಮಾನ ಅನುಭವ ಆಗುತ್ತದೆ. ಇದೇನು, ಇದು ಏಕೆ ಅನ್ನುವ ಪ್ರಶ್ನೆ ಮನಸ್ಸಿನಲ್ಲಿ ಇರಬಾರದು. ಇದು ಹಳೆಯದ್ದಾಗಿದೆ. ಹಳೆಯ ಲೆಕ್ಕವನ್ನು ನಾವೇಕೆ ನೋಡಬೇಕು? ಎಲ್ಲಿ ಆಸಕ್ತಿ ಇದೆಯೋ ಅಲ್ಲಿ ವಿಘ್ನ ಬಾರದ ಅನುಭವವನ್ನು ಮಾಡಿಸಲು ಸಾಧ್ಯ ಇಲ್ಲ. ತಂದೆಯ ಕಡೆ ಆಸಕ್ತಿ ಇರುವ ಕಾರಣ ವಿಘ್ನ ಆಟ ಎಂದು ಅನುಭವ ಆಗುತ್ತದೆ. ವರ್ತಮಾನದ ಖುಷಿಯ ಆಶೀರ್ವಾದ ಮತ್ತು ವರ್ತಮಾನದ ಔಷಧಿಯಿಂದ ಎಲ್ಲಾ ಹಳೆಯ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಿ. ಟೀಚರ್ಸ್ ಜೊತೆಗೆ ಬಾಪ್ ದಾದಾರವರ ವಾರ್ತಾಲಾಪ. ಸದಾ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಫಲತೆ ಪ್ರಾಪ್ತಿಯಾಗುತ್ತದೆ ಎಂದು ಅನುಭವ ಮಾಡುವವರಾಗಿದ್ದೀರಾ ತಾನೆ? ಅನುಭವಿ ಆತ್ಮರಾಗಿದ್ದೀರಾ ತಾನೆ? ಅನುಭವ ಎಲ್ಲದಕ್ಕಿಂತ ದೊಡ್ಡ ಅಧಿಕಾರ ಆಗಿದೆ. ಅನುಭವದ ಅಧಿಕಾರ ಉಳ್ಳಂತವರು ಪ್ರತಿ ಹೆಜ್ಜೆಯಲ್ಲಿ, ಪ್ರತಿ ಕಾರ್ಯದಲ್ಲಿ ಸಫಲರಾಗುತ್ತಾರೆ. ಸೇವೆ ಮಾಡಲು ನಿಮಿತ್ತ ಆಗುವಂತಹ ಚಾನ್ಸ್ ಸಿಗುವುದು ಇದು ಒಂದು ವಿಶೇಷತೆಯ ಸಂಕೇತ ಆಗಿದೆ. ಏನು ಸೇವೆಯ ಚಾನ್ಸ್ ಸಿಕ್ಕಿದೆಯೋ ಅದನ್ನು ಮುಂದುವರೆಸಿಕೊಳ್ಳುತ್ತಾ ಹೋಗಿ. ಸದಾ ನಿಮಿತ್ತರಾಗಿ ಮುಂದುವರಿಯಬೇಕು ಮತ್ತು ಅನ್ಯರನ್ನು ಮುಂದುವರೆಸುವ ಆತ್ಮರಾಗಬೇಕು. ಈ ನಿಮಿತ್ತ ಭಾವನೆಯೇ ಸಫಲತೆಯನ್ನು ಪ್ರಾಪ್ತಿ ಮಾಡಿಸುತ್ತದೆ. ನಿಮಿತ್ತ ಮತ್ತು ನಮ್ರತೆಯ ವಿಶೇಷತೆಯನ್ನು ಸದಾ ಜೊತೆಗಿಟ್ಟುಕೊಳ್ಳಿ. ಈ ವಿಶೇಷತೆ ಸದಾ ವಿಶೇಷ ಆತ್ಮರನ್ನಾಗಿ ಮಾಡುತ್ತದೆ. ನಿಮಿತ್ತ ಆಗುವಂತಹ ಪಾರ್ಟ್ ಸ್ವಯಂಗೂ ಕೂಡ ಲಿಫ್ಟ್ ಅನ್ನು ನೀಡುತ್ತದೆ. ಅನ್ಯರಿಗೆ ನಿಮಿತ್ತ ಆಗುವುದು ಅಂದರೆ ಸ್ವಯಂ ಸಂಪನ್ನ ಆಗುವುದು. ದೃಢತೆಯಿಂದ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾ ಹೋಗಿ. ಸಫಲತೆ ಇದ್ದೇ ಇದೆ, ಸಫಲತೆ ಪ್ರಾಪ್ತಿ ಆಗೇ ಆಗುತ್ತದೆ ಅನ್ನುವ ದೃಢ ಸಂಕಲ್ಪ, ದೃಢತೆಯಿಂದ ಸಫಲತೆ ಸದಾ ನಿಮಗಿಂತ ಸ್ವಯಂ ಮುಂದೆ ಹೋಗಿಬಿಡುತ್ತದೆ. ಪ್ರತಿ ಕಾರ್ಯದಲ್ಲೂ ಸಫಲತೆ ಪ್ರಾಪ್ತಿಯಾಗುತ್ತದೆ. ಜನ್ಮ ಪಡೆದುಕೊಂಡ ತಕ್ಷಣ ಸೇವಾದಾರಿ ಆಗುವಂತಹ ಗೋಲ್ಡನ್ ಚಾನ್ಸ್ ಸಿಕ್ಕಿದೆ. ಅಂದ ಮೇಲೆ ಬಹಳ ದೊಡ್ಡ ಚಾನ್ಸ್ ಅನ್ನು ಪ್ರಾಪ್ತಿ ಮಾಡಿಕೊಂಡಂತಹ ಚಾನ್ಸಲರ್ ಆಗಿದ್ದೀರಾ. ಬಾಲ್ಯದಲ್ಲೇ ಸೇವಾದಾರಿ ಆಗುವಂತಹ ಅದೃಷ್ಟವನ್ನು ರೂಪಿಸಿಕೊಂಡು ಬಂದಿದ್ದೀರಾ. ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೀರಾ. ಎಷ್ಟೆಲ್ಲ ಆತ್ಮರ ಶ್ರೇಷ್ಠ ಅದೃಷ್ಟವನ್ನು ರೂಪಿಸುವ ಕಾರ್ಯಕ್ಕೆ
ನಿಮಿತ್ತ ಆಗಿದ್ದೀರಾ. ಅಂದ ಮೇಲೆ ಸದಾ ನೆನಪಿರಲಿ, ವಾಹನನ್ನ ಶ್ರೇಷ್ಠ ಅದೃಷ್ಟ, ವಾಹನನ್ನ ಶ್ರೇಷ್ಠ ಅದೃಷ್ಟದ ರೇಖೆ. ತಂದೆ ಸಿಕ್ಕಿದ್ದಾರೆ, ಸೇವೆ ಸಿಕ್ಕಿದೆ, ಸೇವಾ ಸ್ಥಾನ ಸಿಕ್ಕಿದೆ. ಸೇವೆಯ ಜೊತೆ ಜೊತೆಗೆ ಶ್ರೇಷ್ಠ ಆತ್ಮರ ಶ್ರೇಷ್ಠ ಪರಿವಾರ ಸಿಕ್ಕಿದೆ. ಅಂದ ಮೇಲೆ ಇನ್ನೇನು ಪ್ರಾಪ್ತಿಯಾಗಿಲ್ಲ, ಸರ್ವಸ್ವವೂ ಪ್ರಾಪ್ತಿಯಾಗಿದೆ. ರಾಜ್ಯ ಭಾಗ್ಯ ಕೂಡ ಸಿಕ್ಕಿಬಿಟ್ಟಿದೆ. ಇದೇ ಖುಷಿಯಲ್ಲಿ ಸದಾ ಇರಿ. ವಿಧಿಯ ಮೂಲಕ ಸದಾ ವೃದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ನಿಮಿತ್ತ ಭಾವನೆಯ ವಿಧಿಯಿಂದ ಸೇವೆಯಲ್ಲಿ ವೃದ್ಧಿ ಆಗುತ್ತಾ ಇರುತ್ತದೆ. ಕುಮಾರರ ಜೊತೆ ಬಾಪ್ ದಾದಾರವರ ವಾರ್ತಾಲಾಪ. ಕುಮಾರ ಜೀವನದಲ್ಲಿ ಸುರಕ್ಷಿತರಾಗಿ ಇರುವುದು ಇದು ಬಹಳ ದೊಡ್ಡ ಭಾಗ್ಯ ಆಗಿದೆ. ಸರ್ವ ಗೊಂದಲದಿಂದ ಸುರಕ್ಷಿತರಾಗಿದ್ದೀರಾ. ಕುಮಾರರು ಅಂದರೆ ಬಂಧನ ಮುಕ್ತ ಆತ್ಮರು. ಕುಮಾರ ಜೀವನ ಬಂಧನ ಮುಕ್ತ ಜೀವನ ಆಗಿದೆ. ಆದರೆ ಕುಮಾರ ಜೀವನದಲ್ಲಿ ಫ್ರೀಯಾಗಿ ಇರುವುದು ಅಂದರೆ ಹೊರೆಯನ್ನು ಹೊತ್ತುಕೊಂಡಂತೆ. ಕುಮಾರರಿಗೋಸ್ಕರ ಬಾಪ್ ದಾದಾರವರ ಆದೇಶ ಆಗಿದೆ, ಲೌಕಿಕದಲ್ಲಿ ಇದ್ದರೂ ಕೂಡ ಅಲೌಕಿಕ ಸೇವೆಯನ್ನು ಮಾಡಬೇಕು. ಲೌಕಿಕ ಸೇವೆ ಸಂಪರ್ಕವನ್ನು ರೂಪಿಸಿಕೊಳ್ಳಲು ಸಾಧನ ಆಗಿದೆ. ಇದರಲ್ಲೇ ಬ್ಯುಸಿಯಾಗಿ ಇರಿ, ಆಗ ಅಲೌಕಿಕ ಸೇವೆಯನ್ನು ಮಾಡಬಹುದು. ಲೌಕಿಕದಲ್ಲಿರುತ್ತಾ ಅಲೌಕಿಕ ಸೇವೆಯನ್ನು ಮಾಡಿ, ಆಗ ಬುದ್ಧಿಗೆ ಹೊರೆಯ ಅನುಭವ ಆಗುವುದಿಲ್ಲ, ಬುದ್ಧಿ ಭಾರದ ಅನುಭವ ಮಾಡುವುದಿಲ್ಲ. ಎಲ್ಲರಿಗೂ ನಿಮ್ಮ ಅನುಭವವನ್ನು ತಿಳಿಸಿ ಸೇವೆಯನ್ನು ಮಾಡಿ. ಲೌಕಿಕ ಸೇವೆ ಸೇವೆಯ ಸಾಧನ ಎಂದು ತಿಳಿದುಕೊಂಡು ನಡೆಯಿರಿ. ಆಗ ಲೌಕಿಕ ಸಾಧನ ಬಹಳ ಸೇವೆ ಮಾಡುವಂತಹ ಚಾನ್ಸ್ ಅನ್ನು ಪ್ರಾಪ್ತಿ ಮಾಡಿಸುತ್ತದೆ. ಗುರಿ ಈಶ್ವರನ ಸೇವೆ ಮಾಡುವಂತದ್ದಾಗಿರಬೇಕು, ಆದರೆ ಅದಕ್ಕೆ ಸಾಧನ ಲೌಕಿಕ ಸೇವೆ ಆಗಿರಬೇಕು. ಈ ರೀತಿ ತಿಳಿದುಕೊಂಡು ನಡೆಯಿರಿ. ಕುಮಾರರು ಅಂದರೆ ಸಾಹಸವುಳ್ಳ ಆತ್ಮರು. ಏನು ಬೇಕೋ ಅದನ್ನು ಕುಮಾರರು ಮಾಡಿ ತೋರಿಸಬಹುದು. ಅದಕ್ಕೋಸ್ಕರ ಬಾಪ್ದಾದ ಸದಾ ಸಾಧನದ ಮೂಲಕ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಅನ್ನುವ ಸಲಹೆಯನ್ನು ನೀಡುತ್ತಾರೆ. ಕುಮಾರರು ಅಂದರೆ ನಿರಂತರ ಯೋಗಿಗಳು. ಏಕೆಂದರೆ ಕುಮಾರರ ಸಂಸಾರವೇ ಒಬ್ಬ ತಂದೆ ಆಗಿದ್ದಾರೆ. ಎಲ್ಲಿ ತಂದೆ ಸಂಸಾರ ಆಗಿದ್ದಾರೋ ಅಲ್ಲಿ ಸಂಸಾರವನ್ನು ಬಿಟ್ಟು ಬೇರೆ ಎಲ್ಲೂ ಬುದ್ಧಿ ಹೋಗಲು ಸಾಧ್ಯ ಇಲ್ಲ. ಪರಮಾತ್ಮನೇ ಸಂಸಾರ ಆದ ಮೇಲೆ ಪರಮಾತ್ಮ ತಂದೆಯ ಸಂಸಾರವನ್ನು ಬಿಟ್ಟು ಬೇರೆ ಎಲ್ಲೂ ಬುದ್ಧಿ ಹೋಗುವುದಿಲ್ಲ. ಯಾವಾಗ ಒಬ್ಬ ತಂದೆಯವರಾಗಿ ಬಿಟ್ಟಿದ್ದೀರೋ ಆಗ ಒಬ್ಬ ತಂದೆಯ ನೆನಪೇ ಇರುತ್ತದೆ. ಒಬ್ಬ ತಂದೆಯ ನೆನಪಿನಲ್ಲಿ ಇರುವುದು ಬಹಳ ಸಹಜ ಆಗಿದೆ. ಅನೇಕರ ನೆನಪಿನಿಂದ ಮುಕ್ತ ಆಗಿದ್ದೀರಾ. ಒಬ್ಬ ತಂದೆಯ ನೆನಪಿನಲ್ಲಿ ಎಲ್ಲರೂ ಸಮಾವೇಶ ಆಗಿದ್ದೀರಾ. ಸದಾ ಪ್ರತಿ ಕರ್ಮದಲ್ಲೂ ಸೇವೆ ಮಾಡಬೇಕು, ದೃಷ್ಟಿಯಿಂದ ಸೇವೆ ಮಾಡಬೇಕು, ಮುಖದಿಂದ ಸೇವೆಯನ್ನೇ ಮಾಡುತ್ತಿರಬೇಕು. ಮುಖದಿಂದಲೂ ಸೇವೆಯೇ ಸೇವೆ ನಡೆಯಬೇಕು. ಯಾರ ಮೇಲೆ ಪ್ರೀತಿ ಇರುತ್ತದೆಯೋ ಅವರನ್ನು ಪ್ರತ್ಯಕ್ಷ ಮಾಡುವ ಉತ್ಸಾಹ ಇರುತ್ತದೆ. ಪ್ರತಿ ಹೆಜ್ಜೆಯಲ್ಲೂ ತಂದೆ ಮತ್ತು ಸೇವೆ ಸದಾ ಜೊತೆಗಿರಬೇಕು. ಒಳ್ಳೆಯದು. ಅವ್ಯಕ್ತ ಮಹಾವಾಕ್ಯದಿಂದ ಆರಿಸಿರುವಂತಹ ವಿಶೇಷ ಮಹಾವಾಕ್ಯ, ಕರ್ಮ ಬಂಧನದಿಂದ ಮುಕ್ತ ಆಗಿ ಕರ್ಮಾತೀತರಾಗಿ ವಿದೇಹಿಗಳಾಗಿ, ವಿದೇಹಿ ಅಥವಾ ಕರ್ಮಾತೀತ ಸ್ಥಿತಿಯ ಅನುಭವವನ್ನು ಮಾಡುವುದಕ್ಕೋಸ್ಕರ ಮೊದಲನೇ ಪಾಯಿಂಟ್ ಹದ್ದಿನ ನನ್ನದು ನನ್ನದು ಅನ್ನುವ ದೇಹಾಭಿಮಾನದಿಂದ ಮುಕ್ತ ಆಗಿ, ಎರಡನೆಯ ಪಾಯಿಂಟ್ ಲೌಕಿಕ ಮತ್ತು ಅಲೌಕಿಕ ಕರ್ಮ ಮತ್ತು ಸಂಬಂಧ ಎರಡರಲ್ಲೂ ಸ್ವಾರ್ಥದ ಭಾವನೆಯಿಂದ ಮುಕ್ತ ಆಗಿ, ಮೂರನೆಯ ಪಾಯಿಂಟ್ ಹಳೆಯ ಜನ್ಮದ ಕರ್ಮದ ಲೆಕ್ಕಾಚಾರ ಅಥವಾ ವರ್ತಮಾನ ಪುರುಷಾರ್ಥದ ದುರ್ಬಲತೆಯ ಕಾರಣ ಯಾವುದಾದರೂ ವ್ಯರ್ಥ ಸ್ವಭಾವ ಸಂಸ್ಕಾರಕ್ಕೆ ವಶ ಆಗುತ್ತಿದ್ದರೆ ಆ ವ್ಯರ್ಥ ಸ್ವಭಾವ ಸಂಸ್ಕಾರದಿಂದ ಮುಕ್ತ ಆಗಿ, ನಾಲ್ಕನೆಯ ಪಾಯಿಂಟ್ ಒಂದು ವೇಳೆ ಯಾವುದಾದರೂ ಸೇವೆ ಮಾಡುವಾಗ, ಸಂಘಟನೆಯಲ್ಲಿ ಇದ್ದಾಗ, ಪ್ರಕೃತಿಯ ಪರಿಸ್ಥಿತಿಗೆ ವಶ ಆದಾಗ ಸ್ವಸ್ಥಿತಿಯನ್ನು ಅಥವಾ ಶ್ರೇಷ್ಠ ಸ್ಥಿತಿಯನ್ನು ಸಂಘಟನೆ, ಸೇವೆ ಅಥವಾ ಪ್ರಕೃತಿಯ ಪರಿಸ್ಥಿತಿ
ಏರುಪೇರಿನಲ್ಲಿ ತರುತ್ತಿದ್ದರೆ ಇದು ಬಂಧನ ಮುಕ್ತ ಸ್ಥಿತಿ ಅಲ್ಲ. ಈ ಬಂಧನದಿಂದಲೂ ಕೂಡ ಮುಕ್ತ ಆಗಿ ಸೇವೆಯ ಬಂಧನ, ಸಂಘಟನೆಯ ಬಂಧನ, ಪ್ರಕೃತಿಯ ಪರಿಸ್ಥಿತಿಯ ಬಂಧನದಿಂದ ಮುಕ್ತ ಆಗಿ. 5ನೇ ಪಾಯಿಂಟ್, ಹಳೆಯ ಜಗತ್ತಿನ ಈ ಹಳೆಯ ಅಂತಿಮ ಶರೀರಕ್ಕೆ ಯಾವುದಾದರೂ ಒಂದು ಪ್ರಕಾರದ ಕಾಯಿಲೆ ಬಂದಾಗ ಆ ಕಾಯಿಲೆ ನಿಮ್ಮ ಶ್ರೇಷ್ಠ ಸ್ಥಿತಿಯನ್ನು ಏರುಪೇರಿನಲ್ಲಿ ತರಬಾರದು. ಈ ಕಾಯಿಲೆಯ ಏರುಪೇರಿನಲ್ಲಿ ಬರುವುದರಿಂದಲೂ ಮುಕ್ತ ಆಗಿ. ಕಾಯಿಲೆ ಬರುವುದು ಇದು ನಾಟಕದಲ್ಲಿ ಫಿಕ್ಸ್ ಆಗಿದೆ, ಆದರೆ ಕಾಯಿಲೆಯ ಸಮಯದಲ್ಲಿ ನಿಮ್ಮ ಸ್ಥಿತಿ ಅಲುಗಾಡುವುದು ಇದು ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡವರ ಲಕ್ಷಣ ಆಗಿದೆ. ಸ್ವಚಿಂತನೆ, ಜ್ಞಾನದ ಚಿಂತನೆ, ಶುಭ ಚಿಂತನೆಯನ್ನು ಮಾಡುವ ಬದಲು ಶರೀರದ ಕಾಯಿಲೆಯ ಚಿಂತನೆಯನ್ನು ಮಾಡುವುದರಿಂದ ಮುಕ್ತ ಆಗಿ. ಇದಕ್ಕೆ ಕರ್ಮಾತೀತ ಸ್ಥಿತಿ ಎಂದು ಕರೆಯಲಾಗುತ್ತದೆ. ಕರ್ಮಯೋಗಿಗಳಾಗಿ ಕರ್ಮದ ಬಂಧನದಿಂದ ಸದಾ ಭಿನ್ನರಾಗಿ ಮತ್ತು ತಂದೆಗೆ ಸದಾ ಪ್ರಿಯರಾಗಿ ಇರಿ. ಇದೇ ಕರ್ಮಾತೀತ ವಿದೇಹಿ ಸ್ಥಿತಿಯಾಗಿದೆ. ಕರ್ಮಾತೀತ ಅಂದರೆ ಅರ್ಥ ಕರ್ಮದಿಂದ ಭಿನ್ನ ಆಗುವುದಲ್ಲ, ಕರ್ಮ ಮಾಡುವುದನ್ನೇ ಬಿಡುವುದಲ್ಲ. ಕರ್ಮಾತೀತ ಅಂದರೆ ಕರ್ಮದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದರಿಂದ ಭಿನ್ನ ಆಗುವುದಾಗಿದೆ. ಎಷ್ಟು ದೊಡ್ಡ ಕಾರ್ಯವನ್ನಾದರೂ ನೀವು ಮಾಡುತ್ತಿರಬಹುದು, ಆದರೆ ನಿಮಗೆ ಈ ರೀತಿ ಅನುಭವ ಆಗಬೇಕು, ನಾವು ಕರ್ಮವನ್ನು ಮಾಡುತ್ತಿಲ್ಲ, ನಾವು ಆಟ ಆಡುತ್ತಿದ್ದೇವೆ. ಯಾವುದಾದರೂ ಪರಿಸ್ಥಿತಿ ಬೇಕಾದರೂ ಬರಲಿ ಅಥವಾ ಯಾವುದೇ ಆತ್ಮ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳುವುದಕ್ಕೋಸ್ಕರ ನಿಮ್ಮನ್ನು ಎದುರಿಸುವ ರೂಪದಲ್ಲಿ ಸಮ್ಮುಖದಲ್ಲಿ ಬರಲಿ ಅಥವಾ ಈ ಶರೀರದ ಕರ್ಮ ಭೋಗ ನಿಮ್ಮನ್ನು ಎದುರಿಸುವಂತಹ ರೂಪದಲ್ಲಿ ಸಮ್ಮುಖದಲ್ಲಿ ಬರಲಿ, ಆದರೆ ಹದ್ದಿನ ಇಚ್ಛೆಯಿಂದ ಮುಕ್ತರಾಗಿ ಇರುವುದೇ ವಿದೇಹಿ ಸ್ಥಿತಿಯಾಗಿದೆ. ಎಲ್ಲಿಯವರೆಗೂ ಈ ದೇಹ ಇದೆಯೋ, ಕರ್ಮೇಂದ್ರಿಯದ ಜೊತೆಗೆ ಈ ಕರ್ಮ ಕ್ಷೇತ್ರದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೇವೋ ಅಲ್ಲಿಯವರೆಗೂ ನಾವು ಕರ್ಮ ಮಾಡದೆ 1 ಸೆಕೆಂಡ್ ಕೂಡ ಇರಲು ಸಾಧ್ಯ ಇಲ್ಲ. ಆದರೆ ಕರ್ಮ ಮಾಡುತ್ತಿದ್ದರೂ ಕೂಡ ಕರ್ಮದ ಬಂಧನದಿಂದ ಭಿನ್ನರಾಗಿ ಇರುವುದು ಇದು ಕರ್ಮಾತೀತ ವಿದೇಹಿ ಸ್ಥಿತಿಯಾಗಿದೆ. ಅಂದ ಮೇಲೆ ಕರ್ಮೇಂದ್ರಿಯದ ಮೂಲಕ ಕರ್ಮದ ಸಂಬಂಧದಲ್ಲಿ ಬರಬೇಕು. ಕರ್ಮದ ಬಂಧನದಲ್ಲಿ ಸ್ವಯಂ ಬಂಧಿತ ಆಗಬಾರದು. ಕರ್ಮದ ವಿನಾಶಿ ಫಲದ ಇಚ್ಛೆಗೆ ಎಂದೂ ವಶೀಭೂತ ಆಗಬಾರದು. ಕರ್ಮಾತೀತ ಅಂದರೆ ಕರ್ಮಕ್ಕೆ ವಶ ಆಗುವವರಲ್ಲ, ಆದರೆ ಮಾಲೀಕರಾಗಿ ಅಧಿಕಾರಿಗಳಾಗಿ ಕರ್ಮೇಂದ್ರಿಯದ ಸಂಬಂಧದಲ್ಲಿ ಬರುವಂತವರು. ವಿನಾಶಿ ಇಚ್ಛೆಯಿಂದ ಭಿನ್ನ ಆಗಿ ಕರ್ಮೇಂದ್ರಿಯದ ಮೂಲಕ ಕಾರ್ಯವನ್ನು ಮಾಡಿಸಿ ಮಾಲೀಕ ಆತ್ಮನಾದ ನನ್ನನ್ನು ಕರ್ಮ ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ. ಆದರೆ ನಾನು ಅಧಿಕಾರಿಯಾಗಿ ಕಾರ್ಯ ಮಾಡಿಸುತ್ತೇನೆ ಅನ್ನುವ ಸ್ಥಿತಿ ಇರಬೇಕು. ಮಾಡಿಸುವಂತಹ ಆತ್ಮರಾಗಿ ಕರ್ಮವನ್ನು ಕರ್ಮೇಂದ್ರಿಯದಿಂದ ಮಾಡಿಸಬೇಕು. ಇದಕ್ಕೆ ಹೇಳಲಾಗುತ್ತದೆ ಕರ್ಮದ ಸಂಬಂಧದಲ್ಲಿ ಬರುವುದು ಎಂದು. ಕರ್ಮಾತೀತ ಆತ್ಮರು ಸಂಬಂಧದಲ್ಲಿ ಬರುತ್ತಾರೆ, ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಕರ್ಮಾತೀತ ಅಂದರೆ ದೇಹ, ದೇಹದ ಸಂಬಂಧ, ಪದಾರ್ಥ ಲೌಕಿಕ ಇರಬಹುದು ಅಥವಾ ಅಲೌಕಿಕ ಇರಬಹುದು. ಎರಡೂ ಸಂಬಂಧದಲ್ಲೂ ಬಂಧನದಿಂದ ಅತೀತರು ಅಂದರೆ ಭಿನ್ನರಾಗಿ ಇರುವಂತವರು, ಬಂಧನದಿಂದ ಮುಕ್ತ ಆಗಿ ಇರುವಂತವರು ಕರ್ಮಾತೀತರಾಗಿದ್ದಾರೆ. ಬಲೆ ಸಂಬಂಧ ಅನ್ನುವ ಶಬ್ದವನ್ನು ಹೇಳಬೇಕಾಗುತ್ತದೆ. ದೇಹದ ಸಂಬಂಧ, ದೇಹದ ಸಂಬಂಧಿಗಳ ಸಂಬಂಧ. ಆದರೆ ದೇಹದ ಸಂಬಂಧ ಅಥವಾ ಸಂಬಂಧಿಗಳ ಸಂಬಂಧಕ್ಕೆ ನಾವು ಒಂದು ವೇಳೆ ಅಧೀನರಾದರೆ ಆ ಸಂಬಂಧ ಕೂಡ ಬಂಧನ ಆಗಿಬಿಡುತ್ತದೆ. ಸಂಬಂಧದಲ್ಲಿ ಒಂದು ವೇಳೆ ಅಧೀನತೆ ಇದ್ದರೆ ಆ ಸಂಬಂಧ ಬಂಧನ ಆಗುತ್ತದೆ. ಕರ್ಮಾತೀತ ಸ್ಥಿತಿಯಲ್ಲಿ ಕರ್ಮ ಸಂಬಂಧ ಮತ್ತು ಕರ್ಮ ಬಂಧನದ ರಹಸ್ಯವನ್ನು ಅರ್ಥ ಮಾಡಿಕೊಂಡಿರುವ ಕಾರಣ ಸದಾ ಪ್ರತಿ ಮಾತಿನಲ್ಲೂ ಖುಷಿಯಲ್ಲಿ ಇರುತ್ತೀರಾ.
ಎಂದು ಮುನಿಸಿಕೊಳ್ಳುವುದಿಲ್ಲ. ನಮ್ಮ ಹಳೆಯ ಜನ್ಮದ ಲೆಕ್ಕಾಚಾರದ ಬಂಧನದಿಂದ ಮುಕ್ತರಾಗಿ ಇರುತ್ತೇವೆ. ಬಲೆ ಹಳೆಯ ಜನ್ಮದ ಲೆಕ್ಕಾಚಾರದ ಫಲಸ್ವರೂಪವಾಗಿ ತನುವಿಗೆ ರೋಗ ಬಂದಿರಬಹುದು, ಅಥವಾ ಮನಸ್ಸಿನ ಸಂಸ್ಕಾರ ಅನ್ಯ ಆತ್ಮರ ಸಂಸ್ಕಾರದ ಜೊತೆಗೆ ಘರ್ಷಣೆ ಮಾಡಿಕೊಳ್ಳುತ್ತಿರಬಹುದು. ಆದರೆ ಕರ್ಮಾತೀತ ಅಂದರೆ ಕರ್ಮ ಭೋಗಕ್ಕೆ ವಶ ಆಗದೇ ಇರುವಂತವರು, ಮಾಲೀಕರಾಗಿ ಕರ್ಮ ಭೋಗವನ್ನು ಚುಕ್ತ ಮಾಡಿಕೊಳ್ಳುವಂತವರು. ಕರ್ಮಯೋಗಿಯಾಗಿ ಕರ್ಮ ಭೋಗವನ್ನು ನಾವೀಗ ಚುಕ್ತ ಮಾಡಿಕೊಳ್ಳಬೇಕು. ಇದು ಕರ್ಮಾತೀತ ಆಗುವಂತಹ ಸಂಕೇತ ಆಗಿದೆ. ಯೋಗದಿಂದ ಕರ್ಮ ಭೋಗವನ್ನು ಮುಗುಳ್ನಗುತ್ತಾ ನೇಣಿನ ಸಮಾನ ಇರುವ ಕರ್ಮ ಭೋಗವನ್ನು ಮುಳ್ಳು ಎಂದು ತಿಳಿದುಕೊಂಡು ಮುಳ್ಳಿನ ಸಮಾನ ಎಂದು ಅನುಭವ ಮಾಡಿ ಆ ಮುಳ್ಳನ್ನು ಭಸ್ಮ ಮಾಡಬೇಕು. ಅಂದರೆ ಕರ್ಮ ಭೋಗವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಕರ್ಮಯೋಗದ ಸ್ಥಿತಿಯಿಂದ ಕರ್ಮ ಭೋಗವನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು. ಇದೇ ಕರ್ಮಾತೀತ ಸ್ಥಿತಿಯಾಗಿದೆ. ವ್ಯರ್ಥ ಸಂಕಲ್ಪವೇ ಕರ್ಮ ಬಂಧನದ ಸೂಕ್ಷ್ಮ ಹಗ್ಗ ಆಗಿದೆ. ಕರ್ಮಾತೀತ ಆತ್ಮ ಕೆಟ್ಟದ್ದನ್ನೂ ಕೂಡ ಒಳ್ಳೆಯದು ಎಂದು ಅನುಭವ ಮಾಡುತ್ತದೆ. ಕರ್ಮಾತೀತ ಆತ್ಮರು ಹೇಳುತ್ತಾರೆ, ಏನು ಆಗುತ್ತಿದೆಯೋ ಅದು ಒಳ್ಳೆಯದು. ನಾನು ತುಂಬಾ ಒಳ್ಳೆಯವನಾಗಿದ್ದೇನೆ. ತಂದೆ ಕೂಡ ಬಹಳ ಒಳ್ಳೆಯವರು. ನಾಟಕ ಕೂಡ ಬಹಳ ಒಳ್ಳೆಯದಾಗಿದೆ. ಈ ಸಂಕಲ್ಪ ಬಂಧನವನ್ನು ಕಟ್ ಮಾಡುವಂತಹ ಕತ್ತರಿಯ ಕೆಲಸ ಮಾಡುತ್ತದೆ. ಬಂಧನ ಕಟ್ ಆದ ನಂತರ ಕರ್ಮಾತೀತ ಆಗಿ ಬಿಡುತ್ತೀರಾ. ವಿದೇಹಿ ಸ್ಥಿತಿಯ ಅನುಭವ ಮಾಡುವುದಕ್ಕೋಸ್ಕರ ಇಚ್ಛಾ ಮಾತ್ರ ಅವಿದ್ಯಾ ಆಗಿ ಸರ್ವ ಇಚ್ಛೆಗಳಿಂದ ಮುಕ್ತ ಆಗಿ ಆಗ ವಿದೇಹಿ ಆಗುತ್ತೀರಾ. ಈ ರೀತಿ ಹದ್ದಿನ ಇಚ್ಛೆಯಿಂದ ಮುಕ್ತ ಆದಂತಹ ಆತ್ಮರು ಸರ್ವರ ಇಚ್ಛೆಗಳನ್ನು ಪೂರ್ಣ ಮಾಡುವಂತಹ ತಂದೆಯ ಸಮಾನ ಕಾಮಧೇನು ಆಗಿರುತ್ತಾರೆ. ಹೇಗೆ ತಂದೆ ಸರ್ವ ಪ್ರಾಪ್ತಿಯ ಭಂಡಾರ ಆಗಿದ್ದಾರೆ, ಸರ್ವ ಖಜಾನೆ ತಂದೆಯ ಬಳಿ ಸದಾ ಭರ್ಪೂರಾಗಿದೆ. ಅಪ್ರಾಪ್ತಿಯ ಹೆಸರು ಸಂಕೇತ ಕೂಡ ತಂದೆಯ ಜೀವನದಲ್ಲಿ ಇಲ್ಲ. ಅದೇ ರೀತಿ ತಂದೆಯ ಸಮಾನ ಸದಾ ಮತ್ತು ಸರ್ವ ಖಜಾನೆಯಿಂದ ಭರ್ಪೂರಾಗಿ ಸೃಷ್ಟಿ ಚಕ್ರದ ಒಳಗೆ ಪಾತ್ರವನ್ನು ಮಾಡುತ್ತಿದ್ದರು. ಅನೇಕ ದುಃಖದ ಚಕ್ರದಿಂದ ಮುಕ್ತರಾಗಿ ಇರುವುದು ಇದು ಜೀವನ್ಮುಕ್ತ ಸ್ಥಿತಿಯಾಗಿದೆ. ಇಂತಹ ಸ್ಥಿತಿಯ ಅನುಭವ ಮಾಡುವುದಕ್ಕೋಸ್ಕರ ಅಧಿಕಾರಿ ಆಗಿ ಮಾಲೀಕರಾಗಿ ಸರ್ವ ಕರ್ಮೇಂದ್ರಿಯದಿಂದ ಕರ್ಮವನ್ನು ಮಾಡಿಸುವಂತವರಾಗಿ ಕರ್ಮವನ್ನು ಮಾಡಿ ಕರ್ಮ ಪೂರ್ಣ ಆದ ತಕ್ಷಣ ಭಿನ್ನರಾಗಿ ಬಿಡಿ. ಇದೇ ವಿದೇಹಿ ಸ್ಥಿತಿಯ ಅಭ್ಯಾಸ ಆಗಿದೆ. ಆತ್ಮದ ಆದಿ ಮತ್ತು ಅನಾದಿ ಸ್ವರೂಪ ಸ್ವತಂತ್ರತೆ ಆಗಿದೆ. ಆತ್ಮ ರಾಜ ಆಗಿದೆ, ಮಾಲೀಕ ಆಗಿದೆ. ಮನಸ್ಸಿನ ಬಂಧನ ಕೂಡ ನನಗೆ ಇಲ್ಲ. ಒಂದು ವೇಳೆ ಮನಸ್ಸಿನ ಬಂಧನ ಇದ್ದರೆ ಆ ಒಂದು ಬಂಧನ ಅನೇಕ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡುತ್ತದೆ. ಅದಕ್ಕೋಸ್ಕರ ಸ್ವರಾಜ್ಯ ಅಧಿಕಾರಿ ಆಗುವುದು ಅಂದರೆ ಬಂಧನ ಮುಕ್ತ ರಾಜರಾಗುವುದು. ಅದಕ್ಕೋಸ್ಕರ ನಿಮ್ಮ ಬ್ರೆಕ್ ಅನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ. ಏನನ್ನು ನೋಡಬೇಕು ಎಂದು ಬಯಸುತ್ತೀರೋ ಅದನ್ನೇ ನೋಡಿ, ಏನನ್ನು ಕೇಳಬೇಕು ಎಂದು ಬಯಸುತ್ತೀರೋ ಅದನ್ನೇ ಕೇಳಿ. ಈ ರೀತಿ ಕಂಟ್ರೋಲಿಂಗ್ ಪವರ್ ಇರಬೇಕು, ಈ ರೀತಿ ನಿಯಂತ್ರಣಾ ಶಕ್ತಿ ಇರಬೇಕು. ಆಗ ಅಂತ್ಯದಲ್ಲಿ ಪಾಸ್ ವಿತ್ ಆನರ್ ಆಗುತ್ತೀರಾ, ಅಂದರೆ ಫಸ್ಟ್ ಡಿವಿಷನ್ ಅಲ್ಲಿ ಬರಲು ಸಾಧ್ಯ ಆಗುತ್ತದೆ. ಇಂದಿನ ವರದಾನ ಆಗಿದೆ, ಪವಿತ್ರತೆಯನ್ನು ಆದಿ ಅನಾದಿ ವಿಶೇಷ ಗುಣದ ರೂಪದಲ್ಲಿ ಸಹಜವಾಗಿ ತಮ್ಮದನ್ನಾಗಿ ಮಾಡಿಕೊಳ್ಳುವಂತಹ ಪೂಜ್ಯ ಆತ್ಮರಾಗಿ ಪೂಜ್ಯನೀಯರಾಗುವುದಕ್ಕೋಸ್ಕರ ವಿಶೇಷ ಆಧಾರ ಪವಿತ್ರತೆ ಆಗಿದೆ. ಎಷ್ಟು ಸರ್ವ ಪ್ರಕಾರದಿಂದ ಪವಿತ್ರತೆಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳುತ್ತೀರೋ ಅಷ್ಟು ಸರ್ವ ಪ್ರಕಾರದಿಂದ ಪೂಜ್ಯನೀಯ ಆತ್ಮರಾಗುತ್ತೀರಾ. ಯಾರು ವಿಧಿಪೂರ್ವಕವಾಗಿ ಆದಿ
ಅನಾದಿ ವಿಶೇಷ ಗುಣದ ರೂಪದಲ್ಲಿ ಪವಿತ್ರತೆಯನ್ನು ತಮ್ಮದನ್ನಾಗಿ ಮಾಡಿಕೊಳ್ಳುತ್ತಾರೋ ಅವರು ವಿಧಿಪೂರ್ವಕವಾಗಿ ಪೂಜೆಯನ್ನು ಮಾಡಿಸಿಕೊಳ್ಳುತ್ತಾರೆ. ಯಾರು ಜ್ಞಾನಿ ಮತ್ತು ಅಜ್ಞಾನಿ ಆತ್ಮರ ಸಂಪರ್ಕದಲ್ಲಿ ಬಂದಾಗಲೂ ಪವಿತ್ರ ವೃತ್ತಿ, ಪವಿತ್ರ ದೃಷ್ಟಿ, ಪವಿತ್ರ ವೈಬ್ರೇಷನ್ ಇಂದ ಯಥಾರ್ಥ ಸಂಬಂಧ ಸಂಪರ್ಕವನ್ನು ನಿಭಾಯಿಸುತ್ತಾರೋ ಸ್ವಪ್ನದಲ್ಲೂ ಯಾರ ಪವಿತ್ರತೆ ಖಂಡಿತ ಆಗುವುದಿಲ್ಲವೋ ಅವರೇ ವಿಧಿಪೂರ್ವಕವಾಗಿ ಪೂಜ್ಯ ಆತ್ಮರಾಗುತ್ತಾರೆ. ಶ್ಲೋಗನ್: ವ್ಯಕ್ತದಲ್ಲಿ ಇರುತ್ತಾ ಅವ್ಯಕ್ತ ಸೂಕ್ಷ್ಮ ದೇವತೆಯಾಗಿ ಸೇವೆ ಮಾಡಿ. ಆಗ ವಿಶ್ವ ಕಲ್ಯಾಣದ ಕಾರ್ಯ ತೀವ್ರ ಗತಿಯಿಂದ ಸಂಪನ್ನ ಆಗುತ್ತದೆ. ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಆಗುವುದಕ್ಕೋಸ್ಕರ ಜನವರಿ ಮಾಸದ ವಿಶೇಷ ಪುರುಷಾರ್ಥ. ಬ್ರಹ್ಮ ತಂದೆಯ ಮೇಲೆ ಪ್ರೀತಿ ಇದೆ ಅಂದ ಮೇಲೆ ಬ್ರಹ್ಮ ತಂದೆಯ ಸಮಾನ ಸೂಕ್ಷ್ಮ ದೇವತೆ ಆಗಿ ಸದಾ ತಮ್ಮ ಬೆಳಕಿನ ಸೂಕ್ಷ್ಮ ದೇವತಾ ಸ್ವರೂಪ ನಿಮಗೆ ಸಮ್ಮುಖದಲ್ಲಿ ಕಾಣಿಸಬೇಕು. ನಾನೀಗ ಈ ರೀತಿ ಸೂಕ್ಷ್ಮ ದೇವತೆ ಆಗಬೇಕು ಎನ್ನುವ ಸ್ಮೃತಿ ಇರಬೇಕು ಮತ್ತು ನಿಮ್ಮ ಭವಿಷ್ಯದ ರೂಪ ಸ್ಪಷ್ಟವಾಗಿ ನಿಮಗೆ ಕಾಣಿಸಬೇಕು. ಈಗ ಈ ದೇಹವನ್ನು ಬಿಟ್ಟು ನಾನು ಸೂಕ್ಷ್ಮ ದೇವತಾ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಅನ್ನುವ ಅನುಭವ ಆಗುತ್ತಿರಬೇಕು. ಆಗ ತಿಳಿದುಕೊಳ್ಳಿ, ನಾವು ಸಂಪೂರ್ಣತೆಯ ಸ್ಥಿತಿಗೆ ಸಮೀಪದಲ್ಲಿ ಇದ್ದೇವೆ. ಇನ್ನೇನು ಈಗ ನಾನು ಈ ಹಳೆಯ ಶರೀರವನ್ನು ಬಿಟ್ಟು ಬೆಳಕಿನ ಸೂಕ್ಷ್ಮ ದೇವತಾ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಅನ್ನುವ ಸ್ಥಿತಿ ಸಮೀಪದಲ್ಲಿದ್ದಾಗ ನಾವು ಸಂಪೂರ್ಣತೆಯನ್ನು ತಲುಪಿದಂತೆ. ಒಳ್ಳೆಯದು. ಓಂ ಶಾಂತಿ.